ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕಳೆದ 3-4 ದಿನದ ಹಿಂದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ. ಅದು ಬಂದು ಸರ್ಕಾರದ ವಿರುದ್ಧ ಆಗುತ್ತೆ. ಉದ್ಯೋಗಾಕಾಂಕ್ಷಿಗಳೆಲ್ಲರೂ ಸೇರಿ ಈ ಒಂದು ಪ್ರತಿಭಟನೆನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅನ್ನೋದಾದರೆ, ಕೆಲವು ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿ, ನೇಮಕಾತಿಗಳಾಗಲಿ ಆರಂಭ ಆಗಿಲ್ವಲ್ಲ, ಏನಕ್ಕೆ ಅಂತ ಉಗ್ರ ರೀತಿಯಲ್ಲಿ ಒಂದು ಹೋರಾಟ ಆಗುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ನೋಡಿರ್ತೀರ ನ್ಯೂಸಲ್ಲಿ. ಈ ಹೋರಾಟ ಆದಮೇಲೆ ಸರ್ಕಾರದ ಪ್ರತಿಕ್ರಿಯೆ ಹೇಗಿದೆ, ಜಾಬ್ ನೋಟಿಫಿಕೇಷನ್ ಕಾಲ್ ಮಾಡ್ತಾರಾ, ನೇಮಕಾತಿ ಆರಂಭ ಮಾಡ್ತಾರಾ ಅಂತ ಎಲ್ರಿಗೂ ಒಂದು ಕ್ವಶನ್ ಆಗಿದೆ. CM ಸಿದ್ದರಾಮಯ್ಯ ಅವರು ಇದ್ರ ಕುರಿತು ಒಂದು ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏನದು ಬಿಗ್ ಅಪ್ಡೇಟು, ನೇಮಕಾತಿ ಯಾವಾಗ ಆರಂಭ ಆಗುತ್ತೆ, ಜಾಬ್ ನೋಟಿಫಿಕೇಷನ್ ಕಾಲ್ ಏನಾದ್ರು ಬಿಡುಗಡೆ ಮಾಡ್ತಾರೆ. ಇವಾಗ ಸರ್ಕಾರದಲ್ಲಿ ಪ್ರೆಸೆಂಟು 2,84,000 ಪೋಸ್ಟ್ಗಳು ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಇದೆಲ್ಲದಕ್ಕೂ ಜಾಬ್ ನೋಟಿಫಿಕೇಷನ್ ಕಾಲ್ ಆಗುತ್ತಾ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಬಿಡುಗಡೆ ಆಗುತ್ತೆ. ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಅದು ತಿಳ್ಕೊಳ್ಳೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದೆ, ಹಾಗೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಮೊದಲು. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಹೋರಾಟ ಆದಮೇಲೆ ಒಂದು ಸಭೆನ ಕರೀತಾರೆ ಸರ್ಕಾರದಿಂದ. ಸ್ವತಃ CM ಸಿದ್ದರಾಮಯ್ಯ ಅವರೇ ಒಂದು ಸಭೆನ ಕರೆದು ನಡೆಸಿ, ಸಭೆಯಲ್ಲಿ ಈ ಒಂದು ವಿಚಾರ ಕುರಿತು ಮಾತಾಡಿ ಜಾಬ್ ನೋಟಿಫಿಕೇಷನ್ ಮತ್ತು ನೇಮಕಾತಿಗಳನ್ನ ಆರಂಭ ಮಾಡಬೇಕು ಅಂತ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ. ಈ ಅಪ್ಡೇಟ್ನ ಕೊಟ್ಟಿರುವಂಥದ್ದು HK ಪಾಟೀಲ್ ಅವರು, ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರು ಈ ಒಂದು ಅಪ್ಡೇಟ್ನ ಕೊಟ್ಟಿರೋದು. ಇದು ಸ್ವತಃ CM ಸಿದ್ದರಾಮಯ್ಯ ಅವರೇ ಅಪ್ಡೇಟ್ನ ಕೊಟ್ಟಿರೋದು. ಹಾಗಿದ್ರೆ ಎಷ್ಟು ಪೋಸ್ಟ್ಗಳಿಗೆ, ಎಷ್ಟು ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಷನ್ ಕಾಲ್ ಆಗ್ಬೋದು ಅಂತ ನಿಮಗೆ ಒಂದು ಡೌಟ್ ಬಂದಿರುತ್ತೆ. ಇವಾಗ ಎಷ್ಟು ಅಂದರೆ ಸುಮಾರು 56,432 ಖಾಲಿ ಇರುವಂತಹ ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಷನ್ ಕಾಲ್ ಮಾಡಿಕೊಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಧಾರವಾಡದಲ್ಲಿ ಸುಮಾರು ಇಷ್ಟು ದೊಡ್ಡ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿರುವಂತಹ ಉದ್ಯೋಗಾಕಾಂಕ್ಷಿಗಳಿಗೆ ಇವಾಗ ಒಂದು ಬಿಗ್ ರಿಲೀಫ್ ಸಿಕ್ಕಿರುತ್ತೆ ಸರ್ಕಾರದ ಕಡೆಯಿಂದ. ಆ ಪ್ರತಿಭಟನೆಗೆ ಮಣಿದು ಸರ್ಕಾರ ಈ ಒಂದು ಅಪ್ಡೇಟ್ನ ಹೊರಡಿಸಿದೆ ಫ್ರೆಂಡ್ಸ್. ನೆಕ್ಸ್ಟ್ ವೀಕಲ್ಲಿ ನಿಮಗೆ ಜಾಬ್ ನೋಟಿಫಿಕೇಷನ್ ಕಾಲ್ ಮಾಡ್ತಾರೆ ಮತ್ತು ನೇಮಕಾತಿ ಆರಂಭ ಆಗುತ್ತೆ. ಯಾವ ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಷನ್ ಕಾಲ್ ಆಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತೀನಿ. ನಿಮಗೆ ಅಪ್ಡೇಟ್ಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಅವರೆಲ್ಲ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಾನು ನಿಮ್ಮನ್ನ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.